ಧರ್ಮಸ್ಥಳ ಭಾಗದಲ್ಲಿ ಶವ ಹೂತಿಟ್ಟ ಪ್ರಕರಣ ಧರ್ಮಸ್ಥಳ ಅಸಹಜ ಸಾವಿನ ಕೇಸ್ಗೆ ಎಸ್ಐಟಿ ರಚಿಸಿ ರಾಜ್ಯ ಸರ್ಕಾರದಿಂದ ಆದೇಶ ಐಪಿಎಸ್ ಅಧಿಕಾರಿ ಪ್ರಣಮ್ ಮೊಹತಿ ನೇತೃತ್ವದ ಎಸ್ಐಟಿ ಟೀಮ್ನಲ್ಲಿ ಅನುಚಿತ್ ಜಿತೇಂದ್ರ ಕುಮಾರ್ ಸೌಮ್ಯಲತಾ ಸೇರಿ 4 ತಂಡ ರಚನೆ ಶೀಘ್ರವೇ ಎಸ್ಐಟಿ ತಂಡದಿಂದ ತನಿಖೆ ಶುರು ಧರ್ಮಸ್ಥಳ ಭಾಗದಲ್ಲಿ ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಧರ್ಮಸ್ಥಳ ಅಸಹಜ ಸಾವಿನ ಕೇಸ್ ಬಗ್ಗೆ ಎಸ್ಐಟಿ ರಚನೆ ಮಾಡೋಕೆ ರಾಜ್ಯ ಸರ್ಕಾರದಿಂದ ಆದೇಶವನ್ನು ಹೊರಡಿಸಿದ್ದಾರೆ ಐಪಿಎಸ್ ಅಧಿಕಾರಿಗಳಾದಂತಹ ಪ್ರಣಮ್ ಮೊಹತಿ ಹಾಗೂ ಅವರ ಟೀಮ್ನಲ್ಲಿರುವಂತಹ ಶ್ರೀ ಎಂಎನ್ ಅನುಚಿತ್ ಐಪಿಎಸ್ ಶ್ರೀಮತಿ ಸೌಮ್ಯಲತಾ ಶ್ರೀ ಜಿತೇಂದ್ರ ಕುಮಾರ್ ಸೇರಿದಂತೆ ಅವರ ಜೊತೆ 4 ಜನ ತಂಡವನ್ನು ರಚಿಸೋಕೆ ಆದೇಶವನ್ನು ಹೊರಡಿಸಿದೆ ರಾಜ್ಯ ಸರ್ಕಾರ ಆದೇಶದ ಕಾಪಿ ಸಹ ನಾನು ತೋರಿಸ್ತಾ ಇದ್ದೀನಿ ಧರ್ಮಸ್ಥಳ ಭಾಗದಲ್ಲಿ ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಎಸ್ಐಟಿಗೆ ಕೊಟ್ಟಿದ್ದಾರೆ ಎಸ್ಐಟಿ ತಂಡವನ್ನು ರಚಿಸುವಂತೆ ರಾಜ್ಯ ಸರ್ಕಾರದಿಂದ ಆದೇಶವನ್ನು ಹೊರಡಿಸಿದ್ದಾರೆ ಹಾಗೆ ಎಸ್ಐಟಿ ತಂಡದಲ್ಲಿ ಯಾರ್ಯಾರಿದ್ದಾರೆ ಅಂತ ಅಂದ್ರೆ ಐಪಿಎಸ್ ಅಧಿಕಾರಿಯಾದಂತಹ ಪ್ರಣಮ್ ಮೊಹತಿ ನೇತೃತ್ವದಲ್ಲಿ ಈ ಒಂದು ಎಸ್ಐಟಿ ತಂಡವನ್ನು ರಚನೆ ಮಾಡ್ತಾರೆ ಎಸ್ಐಟಿ ಟೀಮ್ನಲ್ಲಿ ಅನುಚಿತ್ ಜಿತೇಂದ್ರ ಕುಮಾರ್ ಸೌಮ್ಯಲತಾ ಸೇರಿದಂತೆ 4 ಜನ ಇರ್ತಾರೆ ಆದೇಶದ ಕಾಪಿಯನ್ನು ಸಹ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಧರ್ಮಸ್ಥಳ ಭಾಗದಲ್ಲಿ ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಧರ್ಮಸ್ಥಳ ಅಸಹಜ ಸಾವಿನ ಕೇಸ್ಗೆ ಎಸ್ಐಟಿ ರಚನೆ ಮಾಡೋಕೆ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಈ ಒಂದು ಎಸ್ಐಟಿ ಟೀಮ್ನಲ್ಲಿ ಐಪಿಎಸ್ ಅಧಿಕಾರಿ ಪ್ರಣಮ್ ಮೊಹತಿ ನೇತೃತ್ವದಲ್ಲಿ ತಂಡ ರಚನೆಯಾಗಿದೆ ಎಸ್ಐಟಿ ಟೀಮ್ನಲ್ಲಿ ಐಪಿಎಸ್ ಅಧಿಕಾರಿ ಪ್ರಣಮ್ ಮೊಹತಿ ಜೊತೆ ಅನುಚಿತ್ ಜಿತೇಂದ್ರ ಕುಮಾರ್ ಸೌಮ್ಯಲತಾ ಸೇರಿದಂತೆ 4 ತಂಡವನ್ನ ರಚಿಸಿದ್ದಾರೆ ಶೀಘ್ರವೇ ಎಸ್ಐಟಿ ತಂಡದಿಂದ ತನಿಖೆ ಶುರುವಾಗಲಿದೆ ನಾವು ಸಹ ತೋರಿಸ್ತಾ ಇದ್ದೀವಿ ಆ ಒಂದು ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಆದೇಶದ ಪ್ರತಿ ಧರ್ಮಸ್ಥಳ ಭಾಗದಲ್ಲಿ ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಿದೆ ಧರ್ಮಸ್ಥಳ ಅಸಹಜ ಸಾವಿನ ಕೇಸ್ ಬಗ್ಗೆ ಎಸ್ಐಟಿ ರಚನೆಯಾಗಿದೆ ಎಸ್ಐಟಿ ರಚಿಸೋಕೆ ಸರ್ಕಾರದಿಂದ ಆದೇಶ ಸಿಕ್ಕಿದೆ ಐಪಿಎಸ್ ಅಧಿಕಾರಿ ಪ್ರಣಮ್ ಮೊಹತಿ ನೇತೃತ್ವದಲ್ಲಿ ಎಸ್ಐಟಿ ತಂಡ ರಚನೆಯಾಗಿದೆ ಎಸ್ಐಟಿ ಟೀಮ್ನಲ್ಲಿ ಅನುಚಿತ್ ಜಿತೇಂದ್ರ ಕುಮಾರ್ ಸೌಮ್ಯಲತಾ ಸೇರಿದಂತೆ 4 ತಂಡವನ್ನ ರಚಿಸಿದ್ದಾರೆ ಶೀಘ್ರವೇ ಈ ಒಂದು ಎಸ್ಐಟಿ ತಂಡದಿಂದ ತನಿಖೆ ಶುರುವಾಗಲಿದೆ
ಧರ್ಮಸ್ಥಳ ಭಾಗದಲ್ಲಿ ಶವ ಹೂತಿಟ್ಟಂತಹ ಪ್ರಕರಣ ಕೇಳಿರ್ಬೋದು. ಸೊ ಈಗ ಆ ಒಂದು ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಧರ್ಮಸ್ಥಳ ಅಸಹಜ ಸಾವಿನ ಕೇಸ್ ಬಗ್ಗೆ ಎಸ್ಐಟಿ ರಚನೆ ಆಗಿದೆ. ಎಸ್ಐಟಿ ರಚಿಸುವಂತೆ ರಾಜ್ಯ ಸರ್ಕಾರದಿಂದ ಆದೇಶವನ್ನ ಸಹ ಹೊರಡಿಸಿದ್ರು. ಇದರಂತೆ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಐಪಿಎಸ್ ಅಧಿಕಾರಿ ಪ್ರಣಬ್ ಮೊಹತಿ ನೇತೃತ್ವದಲ್ಲಿ ಎಸ್ಐಟಿ ಟೀಮ್ ರಚನೆ ಆಗಿದೆ. ಈ ಒಂದು ಎಸ್ಐಟಿ ಟೀಮ್ ನಲ್ಲಿ ಅನುಚಿತ್, ಜಿತೇಂದ್ರ ಕುಮಾರ್, ಸೌಮ್ಯಲತಾ ಸೇರಿದಂತೆ 4 ತಂಡವನ್ನ ರಚಿಸಿದ್ದಾರೆ. ಈ 4 ಜನ ತಂಡ ಏನ್ ಎಸ್ಐಟಿ ತಂಡ ಇದೆ, ಈ ಒಂದು ಎಸ್ಐಟಿ ತಂಡದಿಂದ ತನಿಖೆಯನ್ನ ಶೀಘ್ರದಲ್ಲೇ ಶುರು ಮಾಡ್ತಾರೆ. ಸೊ ಧರ್ಮಸ್ಥಳ ಭಾಗದಲ್ಲಿ ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದ್ದು, ಸದ್ಯದಲ್ಲೇ ಅಂದ್ರೆ ಶೀಘ್ರದಲ್ಲೇ ಎಸ್ಐಟಿ ತಂಡದಿಂದ ತನಿಖೆ ಶುರುವಾಗಲಿದೆ. ಇದಾಗಿತ್ತು ಇವರೆಗಿನ ಲೇಟೆಸ್ಟ್ ಸುದ್ದಿ. ಪಿಟಿವಿ ಇದು ಭರವಸೆಯ ಬೆಳಕು. ನಿಮ್ಮ ಹಳೆಯ ಒಡವೆಗಳಿಗೆ ಮಾರ್ಕೆಟ್ ಬೆಲೆಗಿಂತ ಗ್ರಾಮ್ಗೆ ₹100 ಜಾಸ್ತಿ ಕೊಡ್ತೀವಿ. ನಿಲ್ಲಿಸಿ, ಹಳೆಯ ಒಡವೆಗಳು